ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಾಮರಾಜಪೇಟೆ ದನದ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಹಸುವಿನ ಕೆಚ್ಚಲು ಕತ್ತರಿಸಿದವನಿಗೆ ಮತಿ ಭ್ರಮಣೆ ಇದೆ ಎಂದು ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಮತಿ ಭ್ರಮಣೆ ಆಗಿರೋದು ಅವನಿಗಲ್ಲ, ಈ ಸರ್ಕಾರಕ್ಕೆಂದು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಆರೋಪಿಗೆ ತಲೆ ಸರಿಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ತಲೆ ಸರಿಯಿಲ್ಲ ಅಂದ್ರೆ 10 ವರ್ಷ ಹೇಗೆ ಅವರು ಲೆದರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ? ಈ ಪ್ರಕರಣವನ್ನ ಮುಚ್ಚಿ ಹಾಕಲು ಯಾರನ್ನೂ ಕರೆತಂದು ಅವನೇ ಈ ಘಟನೆಗೆ ಕಾರಣ ಅಂತಿದ್ದಾರೆ ಎಂದು ಕಿಡಿಕಾರಿದ್ರು. ಹಸುವಿನ ಮಾಲೀಕ ಕರ್ಣನಿಗೆ ನಾವು ಹಣ ನೀಡಿದ್ದು ಹಸು ಖರೀದಿಗೆ ಅಲ್ಲ, ಗಾಯಗೊಂಡ ಹಸುವಿನ ಆರೈಕೆಗೆಂದು ಹಣ ಕೊಟ್ಟಿರುವುದು. ಆದರೆ ಈಗ ಕಾಂಗ್ರೆಸ್ನವರು ಬಂದು ಹಣ ತಗೋ, ದನ ತಗೋ ಅಂತ ಬೆದರಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಪಶು ಆಸ್ಪತ್ರೆಗಾಗಿ ಹಸುವಿನ ಮಾಲೀಕ ಕರ್ಣ ಮತ್ತು 4 ಹಸುಗಳು ಹೋರಾಟ ಮಾಡಿದ್ವು. ಈಗ ಜಿಹಾದಿಗಳು ಕರ್ಣನ ಹಸು ಕತ್ತರಿಸಿದ್ದಾರೆ. ಜೊತೆಗೆ ಮುಂದೆ ನಿನ್ನನ್ನ ಕತ್ತರಿಸ್ತೀವಿ ಅಂತ ಭಯ ಹುಟ್ಟಿಸಲು ಪ್ರಯತ್ನಿಸಿದ್ದಾರೆ ಎಂದು ಅಶೋಕ್ ಹೇಳಿದ್ರು. ನನ್ನ 60 ವರ್ಷದ ಜೀವನದಲ್ಲಿ ಯಾವತ್ತೂ ಈ ರೀತಿಯ ಘಟನೆ ನೋಡಿರಲಿಲ್ಲ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಕೂಡ ನೋಡಿದಂತಾಯಿತು. ಇದೊಂದು ತಾಲಿಬಾನ್ ಸರ್ಕಾರ. ಈ ಕೃತ್ಯದ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಹೋರಾಟ ಮಾಡ್ತೀವಿ ಹಾಗೂ ಹಿಂದೂಗಳ ಮೇಲಿನ ಹಲ್ಲೆಯನ್ನ ಖಂಡಿಸ್ತೀವಿ ಎಂದರು. 2 ಹಸು ತಗೋ 2 ಹಸು ಅಂತ ಅಷ್ಟು ಭಿಕ್ಷೆ ಬೇಡುವಂತ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ. ಅವರು ಒಂದ್ ಕೈಯಲ್ಲಿ ಕೊಡೋದು ಹಸುಗಳನ್ನ, ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು. ಈ ರಸ್ತೆಯಲ್ಲಿ ನೋಡಿ 50 ದನ ಕಟ್ ಮಾಡಿದ್ದಾರೆ ಇವತ್ತು. ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು, ದಾರಿ ಇದ್ದಕ್ಕೂ 50 ದನಗಳ ಕಟ್ ಮಾಡಿದ್ದಾರೆ. ರಾಶಿ ರಾಶಿ, ಒಂದ್ ಕೈಯಲ್ಲಿ ಕೊಡೋದು, ಒಂದ್ ಕೈಯಲ್ಲಿ ಕೊಲೆ ಮಾಡೋದು. ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ, ನಿಮ್ಮ ಈ ಶಾಪ, ಗೋ ಶಾಪ, ಗೋವಿನ ಶಾಪ ತಗಲ್ದ್ರೆ ನಮ್ದು ಪುಣ್ಯಕೋಟಿ ನಾಡು, ನಮ್ದು ಕರ್ನಾಟಕ ಪುಣ್ಯಕೋಟಿ ನಾಡು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳದಂತ ಪುಣ್ಯಕೋಟಿಯ ನಾಡಿದು. ಇಲ್ಲೇ ಹಿಂಗೆ ಈ ದುರುಳರು ಜಿಹಾದಿಗಳು ಈ ಒಂದು ಕೆಲಸವನ್ನ ಮಾಡಿದರೆ ಇಡೀ ಕರ್ನಾಟಕದ ಜನ, ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ರೆ ಬಂಧಿಸಿಲ್ಲ, ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ. ಆದರೆ ಇವತ್ತು ಆಗಿರುವಂತ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ, ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಪೊಲೀಸರು ಬಂಧಿಸುವಂತ ವ್ಯಕ್ತಿನೇ ಕೃತ್ಯ ಎಸಗಿದಾನೆ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಅವನ ಹತ್ರ ಜೇಬಲ್ಲಿ ಬ್ಲೇಡ್ ಇತ್ತು, ಬ್ಲೇಡ್ ಇಟ್ಕೊಂಡು ಓಡಾಡ್ತಿದ್ದಾನೆ. ಪೊಲೀಸರು ಏನ್ ಮಾಡ್ತಿದ್ರು ಸರ್? ಬ್ಲೇಡ್ ಇಟ್ಕೊಂಡು ಓಡಾಡೋದನ್ನ ಬಂಧಿಸಬೇಕು, ಇಲ್ಲಾಂದ್ರೆ ವಿಚಾರಣೆ ಮಾಡ್ಬೇಕಲ್ವಾ? ಅವ್ನು ಬ್ಲೇಡ್ ಇಟ್ಕೊಂಡು ಹಸು ಕೆಚ್ಚಲಿಗೆ ಹಾಕೋರ್ಗು ಏನ್ ಮಾಡ್ತಿದ್ರು? ಅಲ್ಲ, ಒಂದು ಅವನು 10 ವರ್ಷದಿಂದ ಇಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಿನ್ನೆ ಪತ್ರಿಕೆಯಲ್ಲಿ ಏನ್ ಪ್ಲಾಂಟ್ ಸ್ಟೋರಿ ಮಾಡಿದ್ರು, ಅವನು ಮತಿ ಭ್ರಮಣೆ ಆಗಿರೋನು. ಪತ್ರಿಕೆಯಲ್ಲಿ ಏನು ಬಂತು, ಕಾಂಗ್ರೆಸ್ ಸ್ಟೋರಿ ಏನು ಮತಿ ಭ್ರಮಣೆ. 10 ವರ್ಷ ಹಂಗೆ ಅವನು ಲೆದರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ, ಅವ್ರದ್ದು ಸ್ವಂತ. ಮತಿ ಭ್ರಮಣೆ ಇರುವಂತವನ್ನ 10 ವರ್ಷ ಹೇಗೆ ಅವ್ರ ಅಣ್ಣಂದು ಫ್ಯಾಕ್ಟರಿ ಅವನು 10 ವರ್ಷ ಹೆಂಗೆ ಕೆಲಸ ಮಾಡ್ತಾನೆ? ಅವನು ಕುಡಿದ್ರೆ ಬಾರ್ಗಳೆಲ್ಲ ಕ್ಲೋಸ್ ಆಗೋದು ಎಷ್ಟೊತ್ತಿಗೆ? 10ವರೆಗೆ ಕ್ಲೋಸ್ ಆಗ್ತೈತೆ, 11 ಗಂಟೆ ಕ್ಲೋಸ್ ಆಗ್ತೈತೆ. ಅವ್ನು 3 ಗಂಟೆಗೆ ಹೆಂಗ್ ಬರ್ತಾನೆ ಇಲ್ಲಿ? 3-4 ಗಂಟೆಗೆ ಬಂದಿರೋ ಮಾಡಿರೋ ಕೃತ್ಯ ಇದು ಹೆಂಗ್? ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.